ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 12/4/25. मीठी बच्ची, तुम्हारा ये ब्राह्मण कुल बिल्कुल निराला है. तुम ब्राह्मण ही नॉलेजफुल हो. तुम ज्ञान विज्ञान अज्ञान को जानते हो. ತಂದೆ ತಿಳಿಸಿದರೆ, ಮದರರ ಮಕ್ಕಳೇ, ತಾವು ಬ್ರಾಹ್ಮಣ ಕುಲ ಬಿಲ್ಕುಲ್ ಅತೀತರಾಗಿದ್ದೀರ. ತಾವು ಬ್ರಾಹ್ಮಣರು ಜ್ಞಾನವಂತರಾಗಿದ್ದೀರ. ತಾವು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಪ್ರಶ್ನೆಯಾಗಿದೆ कि सहज पुरुषार्थ से तुम बच्चों की दिल सब बातों से हट जाएंगी. ಯಾವ ಒಂದು ಸಹಜವಾದ ಪುರುಷಾರ್ಥದಿಂದ ತಮ್ಮ ಮಕ್ಕಳ ಹೃದಯ ಎಲ್ಲ ವಿಷಯದಿಂದ ದೂರ ಆಗುತ್ತೆ. ಉತ್ತರ ಇದೆ, सिर्फ रूहानी धंधे में लग जाओ. जितना जितना रूहानी सर्विस करते रहेंगे उतना और सब बातों से स्वतः दिल हटती जाए. ಎಷ್ಟು ಆತ್ಮಿಕ ವ್ಯಾಪಾರದಲ್ಲಿ ತೊಡಗಿರ್ತೀರ, ಎಷ್ಟೆಷ್ಟು ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರ್ತೀರ, ಅಷ್ಟು ಎಲ್ಲ ಮಾತುಗಳಿಂದ ಸ್ವತಃ ಹೃದಯದಿಂದ ಅತೀತರಾಗ್ತೀರ. राजाई लेने के पुरुषार्थ में लग जाएंगे, परंतु रूहानी सर्विस के साथ साथ जो रचना रची उसकी भी संभाल करें. ರಾಜ್ಯವನ್ನ ಪಡೆಯುವ ಪುರುಷಾರ್ಥದಲ್ಲಿ ತೊಡಗಿರ್ತೀರ, ಆದರೆ ಆತ್ಮಿಕ ಸೇವೆಯ ಜೊತೆ ಜೊತೆಗೆ ಏನು ರಚನೆಯನ್ನ ರಚಿಸಿದಿರಾ ಅದರ ಸಂಭಾಲನೆಯನ್ನು ಮಾಡಬೇಕಾಗಿದೆ. ಹಾಡಾಗಿದೆ, ಜೋ ಪಿಯಾ ಕೆ ಸಾಥ್ ಹೈ ಉಸ್ಕೆ ಲಿಯೆ ಜ್ಞಾನ ಕಿ ಬರ್ಸಾತ್. ಯಾರು ಪ್ರಿಯತಮನ ಜೊತೆಯಲ್ಲಿರ್ತಾರೆ ಅವರಿಗೆ ಜ್ಞಾನದ ಮಳೆಯಾಗತ್ತೆ. ಓಂ ಶಾಂತಿ. पिया कहा जाता बाप को, अब बाबा के आगे तो बच्चे बैठे हैं. ಪ್ರಿಯ ಅಂತ ತಂದೆಗೆ ಹೇಳಲಾಗುತ್ತೆ. ಈಗ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕೂತಿದ್ದೀರಾ. बच्चे जानते हम कोई साधु सन्यासी आदि के आगे नहीं बैठे हैं. ಮಕ್ಕಳಿಗೆ ಅರಿವಾಗಿದೆ, ನಾವೇನು ಸಾಧು ಸಂತರ ಸಮ್ಮುಖದಲ್ಲಿ ಕೂತಿಲ್ಲ. वो बाप ज्ञान का सागर है, ज्ञान से ही सद्गति होती. कहा जाता है ज्ञान विज्ञान और अज्ञान. ಅವರು ಜ್ಞಾನ ಸಾಗರ ಆಗಿದ್ದಾರೆ. ಜ್ಞಾನದಿಂದಲೇ ಸದ್ಗತಿ ಆಗತ್ತೆ ಹೇಳಾಗತ್ತೆ. ಜ್ಞಾನ ವಿಜ್ಞಾನ ಮತ್ತೆ ಅಜ್ಞಾನ. विज्ञान अर्थात देही अभिमानी बनना, याद की यात्रा में रहना, और ज्ञान अर्थात सृष्टि चक्र को जाना. ವಿಜ್ಞಾನ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಇರೋದು, ನೆನಪಿನ ಯಾತ್ರೆಯಲ್ಲಿ ಇರೋದು. ಮತ್ತೆ ಜ್ಞಾನ ಅಂದರೆ ಸೃಷ್ಟಿ ಚಕ್ರವನ್ನ ಅರ್ಥ ಮಾಡಿಕೊಳ್ಳೋದು. ज्ञान विज्ञान अज्ञान इसका अर्थ मनुष्य बिल्कुल नहीं जानते. अभी तुम हो संगम युगी ब्राह्मण. ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನದ ಅರ್ಥವನ್ನ ಮನುಷ್ಯರು ಅರ್ಥ ಮಾಡಿಕೊಳ್ಳಲ್ಲ. ಈಗಂತೂ ತಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದಾರೆ. तुम्हारा ये ब्राह्मण कुल निराला है, उसको कोई नहीं जानते. शास्त्रों में ये बातें नहीं कि ब्राह्मण संगम पर होते. ನಿಮ್ಮದು ಬ್ರಾಹ್ಮಣ ಕುಲ ಅತೀತವಾಗಿ, ಅವರನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಈ ಮಾತಿಲ್ಲ, ಬ್ರಾಹ್ಮಣರು ಸಂಗಮದಲ್ಲಿ ಇರ್ತಾರೆ. ये भी जानते हैं ಪ್ರಜಾಪಿತ ಬ್ರಹ್ಮ ಹೋಕರ್ ಗಯಾ ಉಸ್ಕೋ ಆದಿದೇವ್ ಕೆ. ಇದು ಸಹ ಗೊತ್ತಿದೆ, ಪ್ರಜಾಪಿತ ಬ್ರಹ್ಮ ಇದ್ದು ಹೋದ್ರು ಅವರಿಗೆ ಆದಿದೇವ ಅಂತಾರೆ. ಆದಿದೇವಿ ಜಗದಂಬ ವೋ ಕೌನ್, ये भी दुनिया नहीं जानती. ಆದಿದೇವಿ ಜಗದಂಬ ಯಾರು ಇದು ಸಹ ಪ್ರಪಂಚದವರಿಗೆ ಗೊತ್ತಿಲ್ಲ. जरूर ब्रह्मा की मुख वंशावली होंगे, वह कोई ब्रह्मा की स्त्री नहीं ठहरी, अडाप्ट करते हैं. ಖಚಿತವಾಗಿ ಬ್ರಹ್ಮನ ಮುಖವಂಶಾವಳಿನೇ ಆಗಿರ್ತಾರೆ. ಅವರೇನು ಬ್ರಹ್ಮನ ಸ್ತ್ರೀ ಅಲ್ಲ, ದತ್ತು ತಗೊಂಡಿರ್ತಾರಲ್ಲ. तुम बच्चों को भी अडाप्ट करते, ब्राह्मणों को देवता नहीं कहें. ನಿಮ್ಮ ಮಕ್ಕಳನ್ನು ದತ್ತು ತಗೊಂತಾರೆ, ಬ್ರಾಹ್ಮಣರಿಗೆ ದೇವತೆ ಅಂತ ಹೇಳಕ್ಕಾಗಲ್ಲ. यहाँ ब्रह्मा का मंदिर है, वो भी मनुष्य है. ब्रह्मा के साथ सरस्वती भी है ना. ಇಲ್ಲಿ ಬ್ರಹ್ಮನ ಮಂದಿರ ಇದೆ, ಅವರು ಮನುಷ್ಯರು. ಬ್ರಹ್ಮನ ಜೊತೆಗೆ ಸರಸ್ವತಿನೂ ಇದೆ. फिर देवियों के भी मंदिर है, सभी यहाँ के ही तो मनुष्य है ना. मंदिर एक का ही बना दिया. ಮತ್ತೆ ದೇವಿಗಳ ಮಂದಿರನೂ ಇದೆ. ಇದೆಲ್ಲ ಇಲ್ಲಿನ ಮನುಷ್ಯರದೇ ಆಗಿದೆ,
ಮಂದಿರಗಳು ಒಬ್ಬರದೇ ಮಾಡಲಾಗತ್ತೆ. प्रजापिता ब्रह्मा की तो ढेर प्रजा होंगी ना, अब बन रही है. प्रजापिता ब्रह्मा का कुल वृद्धि को पा रहा. ಪ್ರಜಾಪಿತನಿಗೆ ಅನೇಕ ಪ್ರಜೆಗಳಿದ್ದಾರೆ, ಇವಾಗ ತಯಾರಾಗ್ತಾ ಇದ್ದಾರೆ. ಪ್ರಜಾಪಿತ ಬ್ರಹ್ಮನ ಕುಲ ವೃದ್ಧಿಯನ್ನು ಪಡಿತಾ ಇದೆ. है अडॉप्टेड धर्म के बच्चे, अब तुमको बेहद के बाबा ने धर्म का बच्चा बना. ಎಲ್ಲರೂ ದತ್ತು ಮಕ್ಕಳಾಗಿದ್ದಾರೆ. ಈಗ ನಿಮಗೆ ಅನಂತವಾದ ತಂದೆ ಧರ್ಮದ ಮಗುವಾಗಿ ಮಾಡಿಕೊಂಡಿದ್ದಾರೆ. ब्रह्मा में बेहद के बाबा का बच्चा ठहरा, इसको भी वर्षा उनसे मिलता है. ಬ್ರಹ್ಮನು ಅನಂತವಾದ ತಂದೆಯ ಸಂತಾನ ಆಗಿದೆ, ಅವರಿಗೂ ಆಸ್ತಿ ಇವರಿಂದಲೇ ಸಿಗುತ್ತೆ. तुम पोत्रे पोत्रियों को भी वर्षा उनसे मिलता, ज्ञान तो कोई के पास है नहीं, क्योंकि ज्ञान का सागर एक है. ತಾವೆಲ್ಲ ಮಕ್ಕಳು ಮರಿ ಮಕ್ಕಳಾಗಿದ್ದರು, ಆಸ್ತಿ ಅವರಿಂದಲೇ ಸಿಗುತ್ತೆ. ಜ್ಞಾನ ಅಂತೂ ಯಾರಲ್ಲೂ ಇಲ್ಲ, ಯಾಕೆಂದರೆ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ. वो बाप जब तक ना आए तब तक किसकी सद्गति नहीं होती. अभी तुम भक्ति से ज्ञान में आए हो सद्गति के. ಆ ತಂದೆ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಯಾರ ಸದ್ಗತಿನೂ ಆಗಲ್ಲ. ಈಗ ತಾವು ಭಕ್ತಿಯಿಂದ ಜ್ಞಾನದಲ್ಲಿ ಬಂದಿದ್ದೀರಾ ಸದ್ಗತಿಗೋಸ್ಕರ. सत्युग को कहा जाता सद्गति, कलयुग को दुर्गति कहा जाता है. सत्युगಕ್ಕೆ ಹೇಳಲಾಗುತ್ತೆ सद्गति, कलयुगಕ್ಕೆ दुर्गति अंते. क्योंकि रावण का राज्य है, सद्गति को रामराज कहते, सूर्यवंशी भी कहते. यथार्थ नाम सूर्यवंशी चंद्रवंशी. ಯಾಕೆಂದರೆ ರಾವಣ ರಾಜ್ಯ ಆಗಿದೆ, ಸದ್ಗತಿಗೆ ರಾಮರಾಜ್ಯ ಆಗಿದೆ. ಸೂರ್ಯವಂಶಿ ಅಂತ ಹೇಳ್ತಾರೆ, ಯಥಾರ್ಥವಾದ ಹೆಸರು ಸೂರ್ಯವಂಶಿ ಚಂದ್ರವಂಶಿ. बच्चे जानते हमें सूर्यवंशी कुल के थे, फिर 84 जन्म लिए. ये नॉलेज कोई शास्त्रों में नहीं हो सकती, क्योंकि शास्त्र है भक्तिमान. ಮಕ್ಕಳಿಗೆ ತಿಳುವಳಿಕೆ ಬಂದಿದೆ, ನಾವೇ ಸೂರ್ಯವಂಶದ ಕುಲದವರಾಗಿದೆ, ಮತ್ತೆ 84 ಜನ್ಮ ಸಿಕ್ಕಿದೆ. ಈ ಜ್ಞಾನ ಯಾವುದೇ ಶಾಸ್ತ್ರದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಶಾಸ್ತ್ರಗಳಾಗಿದೆ ಭಕ್ತಿ ಮಾರ್ಗಕ್ಕೋಸ್ಕರ. वो तो सब विनाश हो जाएंगे, यहाँ से जो संस्कार ले जाएंगे वहाँ ये सब बनाने लग पड़े. ಅವೆಲ್ಲವೂ ವಿನಾಶ ಆಗುತ್ತೆ. ಇಲ್ಲಿಂದ ಏನು ಸಂಸ್ಕಾರವನ್ನು ತಗೊಂಡು ಹೋಗ್ತಾರೆ, ಆಗ ಅದನ್ನೆಲ್ಲ ಮಾಡೋದಕ್ಕೆ ಆರಂಭ ಮಾಡ್ತಾರೆ. तुम्हारे में भी संस्कार बढ़ते जाते राजाई के, तुम राजाई करेंगे. साइंसदाना फिर उस राजाई में आकर जो हुनर सीखते हैं वही करेंगे. ತಾವು ಸಂಸ್ಕಾರವನ್ನು ತುಂಬಿಸ್ಕೊಂಡು ಹೋಗ್ತೀರಾ ರಾಜ್ಯವನ್ನು ಮಾಡೋದು. ನೀವು ರಾಜರಾದಾಗ ಸೈನ್ಸ್ನವರು ಸಹ ನಿಮ್ಮ ರಾಜ್ಯದಲ್ಲಿ ಬಂದು ಏನು ಕಲೆಯನ್ನ ಕಲ್ತಿದರೆ ಅದನ್ನು ಅವರು ಮಾಡ್ತಾರೆ. जाएंगे जरूर सूर्यवंशी चंद्रवंशी राजाई में, उसमें है सिर्फ साइंस की नॉलेज, वे उसके संस्कार ले जाएंगे, वो भी संस्कार है. ಹೋಗ್ತಾರೆ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಕುಲಕ್ಕೆ, ಅವರಲ್ಲೂ ಸೈನ್ಸಿನ ಜ್ಞಾನ ಇದೆ, ಅದಕ್ಕೆ ಸಂಸ್ಕಾರ ಅಂತ ಹೇಳ್ಬೋದು. ಅವರಲ್ಲೂ ಸಂಸ್ಕಾರ ಇದೆ ಅಲ್ಲ, ಅದನ್ನು ಅವರು ತಗೊಂಡು ಹೋಗ್ತಾರೆ. वो भी पुरुषार्थ करते, उनके पास विद्या है, तुम्हारे पास दूसरा कोई इलम नहीं है. ಅವರು ಪುರುಷಾರ್ಥವನ್ನ ಮಾಡ್ತಾರೆ, ಅದು ಒಂದು ವಿದ್ಯೆ ಆಗಿದೆ. ನಿಮ್ಮ ಹತ್ರ ಬೇರೆ ಯಾವುದೇ ಕಲೆ ಇಲ್ಲ. तुम बाबा से राजाई लेंगे, धंधे आदि में तो वो संस्कार रहते, कितना किटपिट रहती है. ನೀವು ತಂದೆಯಿಂದ ರಾಜ್ಯವನ್ನ ಪಡಿತೀರಿ, ವ್ಯಾಪಾರದಲ್ಲಿ ಸಂಸ್ಕಾರ ಇರುತ್ತೆ, ಅದರಲ್ಲೂ ಎಷ್ಟು ಏರುಪೇರು ಆಗುತ್ತಲ್ಲ. परंतु जब तक वानप्रस्थ अवस्था नहीं हुई तो दरबार की संभाल भी करनी है. ಎಲ್ಲಿವರೆಗೂ ವಾನಪ್ರಸ್ಥ ಸ್ಥಿತಿ ಆಗಲ್ಲ ಅಲ್ಲಿವರೆಗೂ ಮನೆ ಪರಿವಾರವನ್ನ ಸಂಭಾಲನೆ ಮಾಡಬೇಕಲ್ಲ. नहीं तो बच्चों की कौन संभाल करेंगे, यहाँ तो नहीं आकर बैठेंगे. ಇಲ್ಲ ಅಂದರೆ ಮಕ್ಕಳ ಸಂಭಾಲನೆ ಯಾರು ಮಾಡ್ತಾರೆ, ಇಲ್ಲಂತೂ ಬಂದು ಕುತ್ಕೊಳ್ಳೋಂಗಿಲ್ಲ.
ऐसे कहते जब इस धंधे में पूरी रीति लग जाएंगे फिर वो छूट सकता, साथ में रचना को भी जरूर संभालना. ಈ ರೀತಿ ಹೇಳಬಹುದು, ವ್ಯಾಪಾರದಲ್ಲಿ ಪೂರ್ತಿ ತೊಡಗಿರಬೇಕು, ಆಗ ಅದರಿಂದಲೂ ಬಿಡುಗಡೆ ಆಗ್ಬೋದು. ಜೊತೆಯಲ್ಲಿ ರಚನೆಯನ್ನು ಖಂಡಿತ ಸಂಪಾದನೆ ಮಾಡಬೇಕು. हाँ, कोई अच्छी रीति रूहानी सर्विस में लग जाते फिर उनसे जैसे दिल हट जाएंगे. हाँ, ಕೆಲವರಂತೂ ತುಂಬಾ ಚೆನ್ನಾಗಿ ಆತ್ಮಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂತಾರೆ, ಆಗ ಅವರಿಗೆ ಬೇರೆ ಆಸಕ್ತಿ ಹೋಗ್ಬಿಡತ್ತೆ. समझेंगे जितना टाइम इस रूहानी सर्विस में देवे उतना अच्छा है ಅನ್ಕೊಂತಾರೆ. ಎಷ್ಟಾದ್ರೆ ಅಷ್ಟು ಈ ಆತ್ಮಿಕ ಸೇವೆಯಲ್ಲಿ ಸಮಯವನ್ನ ಕೊಟ್ರೆ ಅಷ್ಟೇ ಒಳ್ಳೆಯದು. बाबा आए हैं पतित से पावन बनाने का रास्ता बताने, तो बच्चों को भी यही सर्विस करनी है. ತಂದೆ ಬಂದಿದ್ದರೆ ಪತಿತರಿಂದ ಪಾವನ ಮಾಡುವ ದಾರಿಯನ್ನು ತೋರಿಸಲಿ. ಅಂದಮೇಲೆ ಮಕ್ಕಳು ಸಹ ಇದೇ ಸೇವೆಯಲ್ಲಿ ತೊಡಗಿರಬೇಕು. अरे एक का हिसाब देखा जाता, बेहद का बाप तो केवल पतित से पावन बनाने की मत देते, वो पावन बनने का ही रास्ता बता. ಪ್ರತಿಯೊಬ್ಬರ ಲೆಕ್ಕಾಚಾರವನ್ನು ನೋಡಲಾಗುತ್ತೆ. ಅನಂತವಾದ ತಂದೆ ಕೇವಲ ಪತಿತರಿಂದ ಪಾವನ ಮಾಡುವ ಮತವನ್ನು ನೀಡ್ತಾರೆ, ಪಾವನರಾಗುವ ದಾರಿಯನ್ನು ತೋರಿಸ್ತಾರೆ. ಬಾಕಿ ಈ ರೇಟ್ ದೇಖ್ ಕರ್ನಾ ರಾಯ್ ದೇನಾ ಇಸ್ಕಾ ದಂಧಾ ಹೋ ಜಾತಾ ಹೈ. ಮಿಕ್ಕಿದ್ದು ಇವೆಲ್ಲ ಸಂಪಾದನೆ ಮಾಡೋದು, ನೋಡುವಂಥದ್ದು, ಆಜ್ಞೆ ಕೊಡುವಂಥದ್ದು, ಇದೆಲ್ಲ ಇವರ ವ್ಯವಹಾರ ಆಗ್ಬಿಡತ್ತಲ್ಲ. शो बाबा कहते मेरे से कोई बात धंधे आदि की नहीं पूछना, मेरे को तुमने बुलाया है कि आकर पतित से पावन बनाओ, तो हम इन द्वारा तुमको बना रहे हैं. ಶಿವ ಬಾಬಾ ಅಂದರೆ ನನಗೆ ಯಾವುದೇ ಮಾತಿನ ವ್ಯಾಪಾರದ ವಿಷಯವನ್ನ ಕೇಳಬೇಡಿ, ನೀವು ನನ್ನನ್ನು ಕರೀತಾ ಬಂದ್ರೆ ಏ ಪತಿತ ಪಾವನ ಬನ್ನಿ, ನಾನು ಇವರ ಮುಖಾಂತರ ತಮಗೆ ಎಲ್ಲವನ್ನ ತಿಳಿಸ್ತೀನಿ. ये भी बाप है, इनकी मत पर चलना पड़े, इनकी रूहानी मत है, इनकी जिस्मानी. ಇವರು ತಂದೆಯಾಗಿದ್ದಾರೆ, ಇವರ ಮತದಂತೆ ನಡೀಬೇಕು. ಇವರು ಆತ್ಮಿಕ ತಂದೆಯ ಮತ, ಇವರು ದೈಹಿಕ ಆಗಿದ್ದಾರಲ್ಲ. इनके ऊपर भी कितनी रेस्पॉन्सिबिलिटी रहती, ये भी कहते रहते बाबा का फरमान मामी कम याद करो, बाबा की मत पर चलो. ಇವರ ಮೇಲೇನು ಎಷ್ಟು ಜವಾಬ್ದಾರಿ ಇರುತ್ತಲ್ಲ. ಇವರು ಅಂತಿರ್ತಾರೆ, ತಂದೆಯ ಆಜ್ಞೆ ಆಗಿದೆ, ನನ್ನ ಒಬ್ಬನನ್ನ ನೆನಪು ಮಾಡಿ, ತಂದೆಯ ಮತದಂತೆ ನಡೀತಾ ಇರಿ. बाकी बच्चों को कुछ भी पूछना पड़ता, नौकरी में कैसे चले, इन बातों को ये साकार बाबा अच्छी रीति समझा सकते, अनुभवी है, ये बताते रहे. ಮಿಕ್ಕಿದ್ದು ಮಕ್ಕಳು ಕೇಳ್ತಿರ್ತಾರೆ, ವ್ಯವಹಾರದಲ್ಲಿ ಅಂದ್ರೆ ಕೆಲಸದಲ್ಲಿ ಯಾವ ರೀತಿ ನಡೀಬೇಕು, ಈ ಮಾತುಗಳನ್ನ ಸಾಕಾರ ತಂದೆ ತುಂಬಾ ಚೆನ್ನಾಗಿ ತಿಳಿಸ್ತಾರೆ. ಯಾಕೆಂದರೆ ಇವರು ಅನುಭವಿ ಆಗಿದಾರಲ್ಲ. ऐसे ऐसे मैं करता हूँ, इनको देख सीखना है, ये सिखाते रहेंगे क्योंकि ये है सबसे आगे. ನಾನು ಈ ರೀತಿ ಮಾಡ್ತೀನಿ, ನೀವು ನೋಡಿ ಕಲಿಯಿರಿ. ಇವರು ಕಲಿಸ್ತಿದ್ದಾರೆ, ಯಾಕೆಂದರೆ ಇವರು ಎಲ್ಲರಿಗಿಂತ ಮುಂದೆ ಇದ್ದಾರಲ್ಲ. सब तूफान पहले इनके पास आते, इसलिए सबसे रुस्मत ये है, तब तो ऊंच पद पाते हैं ना. ಎಲ್ಲರಿಗಿಂತ ಮೊದಲು ಬಿರುಗಾಳಿ ಇವರ ಹತ್ರ ಬರುತ್ತೆ, ಅದಕ್ಕೆ ಎಲ್ಲರೂ ಇವರನ್ನ ಅನುಕರಣೆ ಮಾಡಬೇಕು, ಬಲಶಾಲಿಯಾಗಿರಬೇಕು, ಆಗ ಮಾತ್ರ ಉನ್ನತವಾದ ಪದವಿಯನ್ನ ಪಡೆಯಕ್ಕೆ ಸಾಧ್ಯ. माया रुस्मत हो लड़ते हैं, इसने फट से सब कुछ छोड़ दिया, इसका पाठ था. ಮಾಯೇನು ಬಲಶಾಲಿಯಾಗಿ ಯುದ್ಧ ಮಾಡುತ್ತೆ, ಇವರು ತಕ್ಷಣ ಎಲ್ಲವನ್ನ ಬಿಟ್ಟರು, ಇವರದು ಪಾತ್ರ ಇದೆ. बाबा ने इनसे ये कराए, ಕರಣ್ ಕರಾವನ್ ಹಾರ್ತೋ ವಹ है. ಬಾಬಾ ಇವರಿಂದ ಇದನ್ನ ಮಾಡಿಸೋದು, ಮಾಡುವಂತವರಂತೂ ಇವರೇ ಅಲ್ವಾ. खुशी से छोड़ दिया, साक्षात्कार हो गया, अब हम विश्व के मालिक बनते हैं. ಖುಷಿಯಿಂದ ಎಲ್ಲವನ್ನ ಬಿಟ್ಟರು, ಸಾಕ್ಷಾತ್ಕಾರ ಆಯಿತು, ಈಗಂತೂ ನಾವು ವಿಶ್ವದ ಮಾಲೀಕರಾಗ್ತೀವಲ್ಲ. ये पाइप ऐसे कि
चीज हम क्या करेंगे, विनाश का साक्षात्कार भी करा दे. ಈ ನಯೇ ಪೈಸೆ ವಸ್ತುವನ್ನು ನಾವೇನ್ ಮಾಡೋದು, ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು. समझ गए इस पुरानी दुनिया का विनाश होना है, हमको फिर से राजाई मिलते तो फट से वो छोड़ दिया. ಅರ್ಥ ಮಾಡಿಕೊಂಡ್ರು ಈ ಹಳಿ ಪ್ರಪಂಚದ ವಿನಾಶ ಆಗುತ್ತೆ, ನಾವು ಮತ್ತೆ ರಾಜ್ಯವನ್ನ ಪಡಿತೀವಿ. ತಕ್ಷಣ ಎಲ್ಲವನ್ನ ಬಿಟ್ರಲ್ಲ. अब तो बाबा का मत चलना है. बाबा कहते मुझे याद करो, ड्रामा अनुसार बट्टी बनवी. ಈಗ ತಂದೆ ಮತ್ತದಂತೆ ನಡಿಬೇಕು. ತಂದೆ ಅಂತಾರೆ ನನ್ನನ್ನ ನೆನಪು ಮಾಡಿ ಡ್ರಾಮಾ ಅನುಸಾರ ಬಟ್ಟಿ ತಯಾರಾಗಬೇಕಾಗಿತ್ತು. मनुष्य थोड़े ही समझते इतने ये सब क्यों भागे, ये कोई साधु संत तो नहीं है. ಮನುಷ್ಯರಿಗೇನು ಗೊತ್ತು, ಇಷ್ಟೆಲ್ಲ ಜನ ಏನು ಕೊಡೋದ್ರು, ಇವರೇನು ಸಾಧು ಸಂತರಂತೂ ಅಲ್ವಲ್ಲ. ये तो सिंपल है, इसने किसको भगाया नहीं, ಮನುಷ್ಯ ಮಾತ್ರಕ್ಕೆ ಮಹಿಮಾ कोई है नहीं. ಇವರು ಎಷ್ಟು ಸಿಂಪಲ್ ಆಗಿದ್ದಾರೆ, ಇವರು ಯಾರನ್ನೂ ಓಡಿಸಿಲ್ಲ. ಮನುಷ್ಯ ಮಾತ್ರದ್ದು ಏನೂ ಮಹಿಮೆ ಇಲ್ಲ. महिमा है तो एक बाबा की, बस बाबा ही आकर सबको सुख दे. ಮಹಿಮೆ ಇರೋದಾದ್ರೆ ಒಬ್ಬ ತಂದೆದು ಅಷ್ಟೇ, ಬಾಬುರೇ ಬಂದು ಎಲ್ಲರಿಗೂ ಸುಖವನ್ನ ನೀಡ್ತಾರೆ. तुमसे बात करते तुम यहाँ किसके पास आए हो, तुम्हारी बुद्धि वहां भी जाएंगी यहाँ भी, क्योंकि जानते हो शिव बाबा रहने वाला कहाँ का है, अभी इनमें आया है. ಬಾಬಾ ಬಂದು ಎಲ್ಲರಿಗೂ ಸುಖವನ್ನ ನೀಡ್ತಾರೆ. ತಮಗೆ ಈ ಮಾತು ಗೊತ್ತಿದೆ ಅಲ್ಲ, ನೀವು ಯಾರ ಹತ್ರ ಬಂದಿದ್ದೀರಾ, ನಿಮ್ಮ ಬುದ್ಧಿ ಎಲ್ಲಿ ಹೋಗುತ್ತೆ, ನಿಮ್ದು ಬಾಬೂರ ಹತ್ರನೂ ಹೋಗುತ್ತೆ, ಅಲ್ಲೂ ಹೋಗುತ್ತೆ. ಈಗಂತೂ ಇವರಲ್ಲಿ ಬಾಬಾ ಇದ್ದಾರಲ್ಲ. बाप से हमको स्वर्ग का वर्षा मिलता, कलयुग के बाद जरूर स्वर्ग आएगा. ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತೆ, ಕಲಿಯುಗದ ನಂತರ ಖಂಡಿತ ಸ್ವರ್ಗ ಬರುತ್ತಲ್ಲ. कृष्ण में बाप से वर्षा लेकर जाइए, राजाई करते, इसमें चरित्र की बात नहीं है. ಕೃಷ್ಣನು ಸಹ ತಂದೆಯಿಂದ ಆಸ್ತಿಯನ್ನ ಪಡೆದು ರಾಜ್ಯವನ್ನ ಮಾಡ್ತಾರೆ, ಇದರಲ್ಲಿ ಚರಿತ್ರೆಯ ಮಾತೇ ಇಲ್ಲ. जैसे राजा के पास प्रिंस पैदा होता, स्कूल में पढ़कर फिर बड़ा होकर गद्दी लेगा, इसमें महिमा व चरित्र की बात नहीं. ಯಾವ ರೀತಿ ರಾಜನ ಹತ್ರ ರಾಜಕುಮಾರ ಜನ್ಮವನ್ನ ಪಡಿತಾರೆ, ಸ್ಕೂಲ್ಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ, ದೊಡ್ಡವನಾದ್ಮೇಲೆ ಗದ್ದಿಯ ಮೇಲೆ ಕೂತ್ಕೊಳ್ತಾನೆ, ಇದರಲ್ಲಿ ಮಹಿಮೆ ಅಥವಾ ಚರಿತ್ರೆಯ ಮಾತೇ ಇಲ್ಲ. ऊंचते ऊंच एक बाबा है, महिमा भी उनकी होती है ना, ये भी उनका परिचय देते हैं. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಒಬ್ಬ ತಂದೆ ಆಗಿದ್ದಾರೆ, ಮಹಿಮೆನೂ ಅವ್ರದ್ದೇ ಆಗತ್ತೆ, ಅವರೇ ಪರಿಚಯವನ್ನ ನೀಡ್ತಾರೆ. अगर वो कहे मैं कहता हूं तो मनुष्य समझेंगे ये अपने लिए कहता है. ये बातें तुम बच्चे समझते हो, भगवान को कोई भी मनुष्य नहीं कह सकते. ಇವಾಗ ಅವರಂದ್ರು ಅಂತ ಇಟ್ಕೊಳ್ಳಿ, ನಾನು ಅಂತಿದ್ದೀನಿ ಅಂತ, ಆಗ ಮನುಷ್ಯರು ಅನ್ಕೊಂತಾರೆ ಇವರು ತಮಗೋಸ್ಕರ ಎಲ್ಲವನ್ನ ನುಡಿತಿದ್ದಾರೆ ಅಂತ. ಈ ಮಾತುಗಳು ಮಕ್ಕಳಿಗೆ ಮಾತ್ರ ಅರ್ಥ ಆಗುತ್ತೆ, ಮನುಷ್ಯನಿಗೆ ಭಗವಂತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. वो तो एक ही निराकार है, परंधाम में रहते, तुम्हारी बुद्धि ऊपर में भी जाती फिर नीचे भी आती. ಅವರಂತೂ ಒಂದು ನಿರಾಕಾರ, ಪರಂಧಾಮದಲ್ಲಿ ಇರ್ತಾರೆ, ಅವರ ಬುದ್ಧಿ ಮೇಲೆ ಹೋಗತ್ತೆ, ನಂತರ ಕೆಳಗಡೆನೂ ಬರುತ್ತೆ. बाबा दूर देश से पराई देश में आकर हमको पढ़ाई फिर चले जाते हैं. ತಂದೆ ದೂರ ದೇಶ ಅಂದ್ರೆ ಪರಾಯ ದೇಶದಿಂದ ಬಂದು ನಮಗೆ ಓದಿಸಿ ವಾಪಸ್ ಹೋಗ್ತಾರೆ. खुद कहते हैं मैं आता हूँ, सेकंड में देरी नहीं लगती है, आत्मा भी सेकंड में एक शरीर छोड़ दूसरे में जाती. ಸ್ವಯಂ ಅಂತಾರೆ ನಾನು ಬರ್ತೀನಿ ಒಂದು ಸೆಕೆಂಡ್ನಲ್ಲಿ, ಸಮಯ ತಗೊಳ್ಳೋದಿಲ್ಲ. ಆತ್ಮ ಒಂದು ಸೆಕೆಂಡ್ನಲ್ಲಿ ಒಂದು ದೇಹವನ್ನ ಬಿಟ್ಟು ಮತ್ತೊಂದನ್ನ ಪಡೆಯುತ್ತೀನಿ. कोई देख ना सके, आत्मा बहुत तीखी है, गाया भी हुआ है, सेकंड में जीवन मुक्ति. ಯಾರು ನೋಡಕ್ಕಾಗಲ್ಲ, ಆತ್ಮ ಬಹಳ ತೀಕ್ಷ್ಣವಾಗಿರುತ್ತೆ, ಗಾಯನ ಇದೆ, ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ.
रावण राज को जीवन बंधन राज्य कहेंगे, बच्चा पैदा हुआ और बाप का वर्षा मिलता। ರಾವಣ ರಾಜ್ಯಕ್ಕೆ ಜೀವನ ಬಂಧನದ ರಾಜ್ಯ ಅಂತ ಹೇಳ್ಬೋದು. ಮಕ್ಕಳು ಜನ್ಮವನ್ನ ಪಡೀತಾರೆ, ತಂದೆಯ ಆಸ್ತಿ ಸಿಗುತ್ತಲ್ಲ. तुमने भी बाबा को पहचाना और स्वर्ग के मालिक बने, फिर उसमें नंबरवार मर्तबे है पुरुषार्थ अनुसार. ತಾವು ಸಹ ತಂದೆಯನ್ನ ಅರ್ಥ ಮಾಡಿಕೊಂಡ್ರಿ, ಸ್ವರ್ಗದ ಮಾಲೀಕರಾದ್ರಿ, ಮತ್ತೆ ಅದರಲ್ಲೂ ಸಹ ನಂಬರ್ವಾರ್ ಪದವಿ ಇದೆ ಪುರುಷಾರ್ಥದ ಅನುಸಾರ. बाप बहुत अच्छी रीति समझाते रहते. दो बाप है, एक लौकिक और एक पारलौकिक. ತಂದೆ ಬಹಳ ಚೆನ್ನಾಗಿ ತಿಳಿಸ್ತಾ ಇರ್ತಾರೆ. ಇಬ್ಬರು ತಂದೆ ಇದ್ದಾರೆ, ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ. गाते में है दुख में सिमरन सब करे, सुख में करे ना कोई. तुम जानते हो हम भारतवासियों को जब सुख था तो सिमरन नहीं करते. ಗಾಯನ ಇದೆ, ದುಃಖದಲ್ಲಿ ಸ್ಮೃತಿ ಎಲ್ಲರೂ ಮಾಡ್ತಾರೆ, ಸುಖದಲ್ಲಿ ಯಾರು ಮಾಡಲ್ಲ ಅಂತ. ಮಕ್ಕಳಿಗೆ ಗೊತ್ತಿದೆ, ನಾವು ಭಾರತವಾಸಿಗಳು ಯಾವಾಗ ಸುಖದಲ್ಲಿದ್ವಿ ಆವಾಗ ಸ್ಮೃತಿ ಮಾಡ್ತಿರ್ಲಿಲ್ಲ. फिर हमने 84 जन्म लिया, आत्मा में काद पड़ती तो डिग्री कम हो जाती. ಮತ್ತೆ ನಾವೇ 84 ಜನ್ಮವನ್ನ ಪಡಿತೀವಿ. ಆತ್ಮದಲ್ಲಿ ತುಕ್ಕಿಡಿದಾಗ ಡಿಗ್ರಿನೂ ಕಡಿಮೆ ಆಗ್ಬಿಡುತ್ತಲ್ಲ. 16 कला संपूर्ण, फिर 2 कला कम हो जाती. कम पास होने कारण राम को बाण दे. 16 कला ಸಂಪೂರ್ಣ, ಮತ್ತೆ 2 ಕಲೆಗಳು ಕಡಿಮೆ ಪಾಸ್ ಆದ ಕಾರಣ ರಾಮನಿಗೆ ಬಾಣವನ್ನ ತೋರಿಸಿದರು. बाकी कोई धनुष नहीं तोड़ा है, ये एक निशानी दे दिया है, ये है सब ಭಕ್ತಿ ಮಾರ್ಗಕ್ಕೆ ಬಾತ್. ಇನ್ನ ಧನುಷ್ಯವನ್ನ ಮುರಿದ್ರು, ಇದೆಲ್ಲ ಒಂದು ಚಿಹ್ನೆಯನ್ನ ತೋರಿಸಿದರು. ಇದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. भक्ति में मनुष्य कितना भटकते, अब तुमको ज्ञान मिला तो भटकना बंद हो जाता है ना. ಭಕ್ತಿಯಲ್ಲಿ ಮನುಷ್ಯ ಎಷ್ಟು ಅಲಿತಿರ್ತಾನೆ, ಈಗ ತಮಗೆ ಜ್ಞಾನ ಸಿಕ್ಕಿದೆ ಅಂದ್ರೆ ಅಲಿಯೋದು ಬಂದ್ ಆಗೋಯ್ತಲ್ಲ. ಯೇಶು ಬಾಬಾ कहना ये पुकार का शब्द है, तुमको ये शब्द नहीं कहना है, बाबा को याद कर. ಯೇಶು ಬಾಬಾ ಅನ್ನೋದು ಕೂಗಿನ ಶಬ್ದ ಆಗಿದೆ. ತಾವು ಈ ಶಬ್ದವನ್ನ ನುಡಿಬಾರದಾಗಿದೆ, ತಂದೆಯನ್ನ ನೆನಪು ಮಾಡಬೇಕಾಗಿದೆ. चिल्लातो गोया भक्ति का अंश आ गया, ये शिव बाबा कहना भी भक्ति का आदत है. ಕಿರ್ಚೋದು ಅಂದ್ರೆ ಭಕ್ತಿಯ ಅಂಶ ಇದೆ ಅಂತ. ಈ ಶಿವ ಬಾಬಾ ಅನ್ನೋದು ಸಹ ಭಕ್ತಿಯ ಅಭ್ಯಾಸ ಆಗಿದೆ. बाबा ने थोड़े ही कहा, ये भगवान कहकर याद करो, अंतर्मुखी हो मुझे याद करो, सिमरन भी नहीं करना. ಬಾಬಾ ಹಿಂಗೇನಾದ್ರೂ ಹೇಳಿದ್ರ, ಏ ಭಗವಂತ ಅಂತ ಹೇಳಿ ನನ್ನ ನೆನಪು ಮಾಡಿ, ಅಂತರ್ಮುಖಿಯಾಗಿ ನನ್ನನ್ನು ನೆನಪು ಮಾಡಿ ಚಿಂತನೆ ಮಾಡುವ ಅವಶ್ಯಕತೆನೂ ಇಲ್ಲ. सिमरन में भक्ति मार्ग का अक्षर है, तुमको बाबा का परिचय मिला, अब बाबा की ಶ್ರೀಮತ್ पर चलो. ಸ್ಮೃತಿ ಮಾಡೋದು ಭಕ್ತಿ ಮಾರ್ಗದ ಅಕ್ಷರ ಆಗಿದೆ. ಈಗ ತಮಗೆ ತಂದೆಯ ಪರಿಚಯ ಸಿಕ್ಕಿದೆ, ಈಗ ಬಾಬೂರ ಶ್ರೀಮತದಂತೆ ನಡೀತಾ ಇದೆ. ऐसे बाबा को याद करो जैसे लौकिक बच्चे देहदारी बाबा को याद करते. खुद भी देह अभिमान में है तो याद भी देहदारी बाप को करते हैं. ಆ ರೀತಿ ತಂದೆಯನ್ನ ನೆನಪು ಮಾಡಿ, ಯಾವ ರೀತಿ ಲೌಕಿಕ ಮಕ್ಕಳು ದೇಹದಾರಿ ತಂದೆಯನ್ನ ನೆನಪು ಮಾಡ್ತಾರೆ. ಸ್ವಯಂ ದೇಹದ ಅಭಿಮಾನದಲ್ಲಿ ಇರುವ ಕಾರಣ ನೆನಪು ದೇಹದಾರಿ ತಂದೆಯನ್ನೇ ಮಾಡ್ತಾರಲ್ಲ. पारलौकिक बात तो आई है देही अभिमानी, इसमें आते हैं तो भी देह अभिमान नहीं आते. ಪಾರಲೌಕಿಕ ತಂದೆ ಇರೋದೇ ದೇಹಿ ಅಭಿಮಾನ, ಇವರಲ್ಲಿ ಬಂದ್ರೂ ಸಹ ದೇಹ ಅಭಿಮಾನ ಬರೋದಿಲ್ಲ. कहते हैं हमने ये लोन लिया, तुमको ज्ञान देने के लिए मैं ये लोन लेता हूँ. ज्ञान सागर हो, परंतु ज्ञान कैसे दूं? ಆದರೆ ನಾನು ಈ ದೇಹವನ್ನ ಲೋನ್ ಪಡೆದಿದ್ದೀನಿ, ಜ್ಞಾನವನ್ನ ನೀಡಕ್ಕೋಸ್ಕರ ಲೋನ್ ಪಡೆದಿದ್ದೀನಿ, ಜ್ಞಾನ ಸಾಗರ ಆಗಿದ್ದೀನಿ, ಆದರೆ ಜ್ಞಾನ ಹೆಂಗ್ ನೀಡೋದು? गरम में तो तुम आते हो, मैं थोड़े ही गरम में आता, मेरी गतमत ही न्यारी है, बाप इसमें आते हैं. ಗರ್ಭದಲ್ಲಿ ತಾವು ಬರ್ತೀರ, ನಾನಿಂಗಂದ್ರೂ ಗರ್ಭದಲ್ಲಿ ಬರ್ತೀನ,
ನನ್ನ ಗತಿ ಮತ ಅತೀತ ಆಗಿದೆ. ಬಾಬಾ ಇವರಲ್ಲಿ ಬರ್ತಾರೆ. ये भी कोई नहीं जानते, कहते हैं ब्रह्मा द्वारा स्थापना, परंतु कैसे ब्रह्मा द्वारा स्थापना करते, क्या प्रेरणा देंगे? ಇದು ಸಹ ಯಾರಿಗೂ ಗೊತ್ತಿಲ್ಲ. ಅಂದರೆ ಬ್ರಹ್ಮನ ಮುಖಾಂತರ ಸ್ಥಾಪನೆ. ಆದರೆ ಯಾವ ರೀತಿ ಬ್ರಹ್ಮನ ಮುಖಾಂತರ ಸ್ಥಾಪನೆ, ಏನು ಪ್ರೇರಣೆ ಕೊಡ್ತಾರೆ? बाबा कहते मैं साधारण तन में आता हूँ, उसका नाम ब्रह्मा रखता हूँ, क्योंकि संन्यास करते हैं ना. ತನ್ನೆ ತಿಳಿಸಿದರೆ ನಾನು ಸಾಧಾರಣ ತನುವಿನಲ್ಲಿ ಬರ್ತೇನೆ, ಅವರ ಹೆಸರನ್ನ ಬ್ರಹ್ಮ ಅಂತ ಇಡ್ತೀನಿ. ಯಾಕೆಂದರೆ ಸನ್ಯಾಸತ್ವ ಮಾಡ್ತಾರಲ್ಲ. तुम बच्चे जानते हो अभी ब्राह्मणों की माला नहीं बन सकती, क्योंकि टूटते रहते. जब ब्राह्मण फाइनल हो जाते तब रुद्र माला बनती, फिर विष्णु की माला में जाते. ಈಗ ಮಕ್ಕಳಿಗೆ ಅರಿವಾಗಿದೆ, ಬ್ರಾಹ್ಮಣರ ಮಾಲೆ ಎಂದೂ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದರೆ ಮಧ್ಯದಲ್ಲಿ ಮುರಿತಾ ಇರುತ್ತೆ. ಯಾವಾಗ ಬ್ರಾಹ್ಮಣರು ಫೈನಲ್ ಆಗ್ಬಿಡ್ತಾರೆ ಆಗ ರುದ್ರ ಮಾಲೆ ತಯಾರಾಗುತ್ತೆ. ನಂತರ ವಿಷ್ಣುವಿನ ಮಾಲೆಯಲ್ಲಿ ಹೋಗ್ತಾರೆ. माला में आने के लिए याद की यात्रा चाहिए. अभी तुम्हारे बुद्धि में है कि हम सो पहले पहले सतो प्रधान थे, फिर सतो रजो तमो में आए. ಮಾಲೆಯಲ್ಲಿ ಬರಕ್ಕೋಸ್ಕರ ನೆನಪಿನ ಯಾತ್ರೆ ಅವಶ್ಯಕತೆ ಇದೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ನಾವೇ ಮೊಟ್ಟ ಮೊದಲು ಸತೋ ಪ್ರಧಾನ ಆಗಿದ್ವಿ, ನಂತರ ಸತೋ ರಜೋ ತಮೋದಲ್ಲಿ ಬರ್ತೀವಿ. हम सो का भी अर्थ है, ओम का अर्थ अलग है. ओम माना ಆತ್ಮ. ಅಂಸೋ ಅನ್ನುವ ಅರ್ಥ ಇದೆ ಅಲ್ಲ, ಓಂ ಅಂದರೆ ಬೇರೆ, ಓಂ ಅಂದರೆ ಆತ್ಮ. फिर वही आत्मा कहते हमसो देवता क्षत्रिय, वो लोग फिर कह देते हमसो ಆತ್ಮಸೋ ಪರಮಾತ್ಮ. ನಂತರ ಆತ್ಮ ಹೇಳುತ್ತೆ, ನಾನೇ ದೇವತೆ, ಕ್ಷತ್ರಿಯ, ವೈಶ್ಯ, ಶೂದ್ರನಲ್ಲಿ ಬರ್ತೀನಿ. ಹೊರಗಡೆಯವರಂತಾರೆ ನಾನೇ ಆತ್ಮಸೋ ಪರಮಾತ್ಮ. तुम्हारा ओम और हमसो का अर्थ बिल्कुल अलग है. हम आत्मा है, आत्मा वर्णों में आते, हम आत्मा सो पहले देवता क्षत्रिय बनते हैं. ನಾನು ಆತ್ಮ ಮತ್ತೆ ವರ್ಣದಲ್ಲಿ ಬರ್ತೇನೆ. ನಾವು ಓಂ ಅಂಸೋ ಅನ್ನುವ ಅರ್ಥವನ್ನ ಅತೀತವಾಗಿ ತಿಳಿಸ್ತೀವಿ. ಆತ್ಮ ಮೊಟ್ಟ ಮೊದಲು ದೇವತೆ, ಕ್ಷತ್ರಿಯ ಆಗುತ್ತೆ. ऐसे नहीं आत्मा सो परमात्मा ज्ञान पूरा ना होने कारण अर्थ ही मुंझा दिया है. अहम ब्रह्मास्मि कहते, ये भी तो रॉन्ग है. ಆ ರೀತಿನೂ ಅಲ್ಲ, ಆತ್ಮನೇ ಪರಮಾತ್ಮ. ಜ್ಞಾನ ಪೂರ್ತಿ ಇಲ್ಲದೆ ಕಾರಣ ಅರ್ಥವನ್ನ ತಬ್ಬಿಬ್ಬಲು ಮಾಡಿದ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇದು ತಪ್ಪೇ ಅಲ್ವಾ? बाबा कहते मैं रचना का मालिक तो बनता नहीं, इस रचना के मालिक तुम बनते हो, विष्णु के भी मालिक तुम बनते हो. ತಂದೆ ಅಂತಾರೆ ನಾನು ರಚನೆಯ ಮಾಲೀಕ ಅಂತೂ ಆಗೋದಿಲ್ಲ, ಈ ರಚನೆಯ ಮಾಲೀಕ ನೀವಾಗ್ತೀರ, ವಿಶ್ವಕ್ಕೆ ಮಾಲೀಕರು ತಾವೇ ಆಗ್ತೀರ. ब्रह्म तो तत्व है, तुम आत्मा सो इस रचना के मालिक बनते हो. अविभाव सब वेदों शास्त्रों का यथार्थ अर्थ बैठ सुना. ಬ್ರಹ್ಮ ಅಂತೂ ತತ್ವ ಆಗಿದೆ, ತಾವು ಆತ್ಮನೇ ಈ ರಚನೆಯ ಮಾಲೀಕರಾಗ್ತಾರೆ. ಈಗ ತಂದೆ ಎಲ್ಲ ವೇದಶಾಸ್ತ್ರಗಳ ಯಥಾರ್ಥವಾದ ಅರ್ಥವನ್ನ ಕುತ್ಕೊಂಡು ತಿಳಿಸಿದರೆ. ಅಭಿ ತೋ ಪಡ್ತೇ रहना, बाप तुम्हें नई नई बातें समझाते रहे. ಈಗಂತೂ ವಿದ್ಯಾಭ್ಯಾಸ ಮಾಡ್ತಾ ಇರು, ತಂದೆ ತಮಗೆ ಹೊಸ ಹೊಸ ಮಾತುಗಳನ್ನ ತಿಳಿಸ್ತಾ ಇರ್ತಾರೆ. भक्ति क्या कहती है, ज्ञान क्या कहता. भक्ति मार्ग में मंदिर बनाए, जब तक किए पैसा बर्बाद. ಭಕ್ತಿ ಏನು ಹೇಳುತ್ತೆ, ಜ್ಞಾನ ಏನು ಹೇಳುತ್ತೆ? ಭಕ್ತಿ ಮಾರ್ಗದಲ್ಲಿ ಮಂದಿರಗಳನ್ನ ಮಾಡಿದ್ವಿ, ಜಪ ತಪ ಮಾಡಿದ್ವಿ, ಹಣವನ್ನ ವ್ಯರ್ಥ ಮಾಡಿದ್ವಲ್ಲ. तुम्हारे मंदिरों को बहुतों ने लूटा, ये भी ड्रामा में पार्ट है, फिर जरूर उनसे ही वापस मिलना है. ನಿಮ್ಮ ಮಂದಿರಗಳಿಂದ ಬಹಳಷ್ಟು ಜನ ಲೂಟಿ ಮಾಡಿದರು, ಇದು ಡ್ರಾಮಾದಲ್ಲಿ ಪಾತ್ರ ಇತ್ತು, ನಂತರ ಅವರು ವಾಪಸ್ ಕಳಿಸ್ತಾರೆ. अभी देखो कितना दे रहे हैं, दिन प्रतिदिन बढ़ाते रहते, ये भी लेते रहते हैं. ಈಗ ನೋಡಿ ಕೊಡ್ತಾ ಇದ್ದಾರೆ, ದಿನ ಪ್ರತಿದಿನ ಬೆಳೆಸ್ತಾ ಹೋಗ್ತಾರೆ, ಇವರು ಸಹ ತಕೊಂತಾ ಇರ್ತಾರಲ್ಲ. उन्होंने जितना लिया उतना ही पूरा इस
हिसाब देंगे, तुम्हारे पैसे जो खाए वो हक नहीं कर सकते हैं. ಅವರು ಎಷ್ಟು ತಗೊಂಡ್ರು ಅಷ್ಟು ಪೂರ್ತಿ ಲೆಕ್ಕ ಇದೆ. ನಿಮ್ಮ ಹತ್ರ ಏನು ಹಣವನ್ನ ಪಡೆದಿದ್ರು ಅವರಂತೂ ಅದನ್ನ ನುಂಗಕ್ಕೆ ಸಾಧ್ಯನೇ ಇಲ್ಲ. ಭಾರತ ಅವಿನಾಶಿ ಖಂಡ ಹೈ, ಬಾಬಾ ಕಾ ಬರ್ತ್ ಪ್ಲೇಸ್. ಭಾರತ ಅಂತೂ ಅವಿನಾಶಿ ಖಂಡ ಆಗಿದೆ, ಬಾಬಾವರ ಜನ್ಮಸ್ಥಾನ ಆಗಿದೆ. यहाँ ही बाबा आते, बाबा के खंड से ले जाते तो वापस देना पड़े. ಇಲ್ಲೇ ತಂದೆ ಬರ್ತಾರೆ, ಬಾಬಾವರ ಖಂಡದಿಂದ ಅವ್ರು ತಕೊಂಡು ಹೋಗ್ತಾರೆ ಅಂದಮೇಲೆ ವಾಪಸ್ ಕೊಡಬೇಕಲ್ಲ. ಸಮಯ ಪರ್ ದೇಖೋ ಕೈಸೆ ಮಿಲ್ತಾ ಯೇ ಬಾತಿ ತುಮ್ ಜಾನ್ತೆ ಹೋ. ಸಮಯದಲ್ಲಿ ನೋಡಿ ಯಾವ ರೀತಿ ಸಿಗುತ್ತೆ, ಈ ವಿಷಯಗಳು ತಮಗರಿವೆ ಆಗಿದೆ. ಉನ್ಕೋ ತೋಡೆ ಹಿ ಪತಾ ವಿನಾಶ್ ಕಿಸ್ ಸಮಯ ಆಯೇಗಾ. ಅವ್ರಿಗೇನು ಗೊತ್ತು ವಿನಾಶ ಯಾವ ಸಮಯದಲ್ಲಿ ಬರುತ್ತೆ. ಗೌರ್ಮೆಂಟ್ भी ये बातें मानती नहीं. ड्रामा में नोंद है, कर्जा उतारते ही रहते, ರಿಟರ್ನ್ हो रहा है. ಗೌರ್ಮೆಂಟು ಈ ವಿಷಯಗಳನ್ನು ಒಪ್ಕೊಳ್ಳೋದಿಲ್ಲ. ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಖರ್ಚು ಇಳಿಸ್ತಾ ಇರ್ತಾರೆ, ರಿಟರ್ನ್ ಆಗ್ತಾ ಇದೆ. तुम जानते हो हमारे राजधानी से बहुत पैसे ले गए, सो फिर दे रहे हैं. तुमको कोई बात का फिक्र नहीं. ನಿಮಗೆ ಗೊತ್ತಿದೆ ನಮ್ಮ ರಾಜಧಾನಿಯಿಂದ ಬಹಳಷ್ಟು ಹಣವನ್ನ ತಗೊಂಡೋಗಿದ್ದಾರೆ, ಈಗ ಮತ್ತೆ ಕೊಡ್ತಾ ಇದ್ದಾರೆ. ಇದೇನು ಇಲ್ಲಿ ಚಿಂತೆ ಮಾಡುವ ಮಾತೇ ಇಲ್ಲ. फिक्र रहता है सिर्फ बाबा को याद करने का, याद से ही पाप भस्म होंगे ना. ಚಿಂತೆ ಇರುತ್ತೆ ತಂದೆಯನ್ನ ನೆನಪು ಮಾಡಿದ್ರೆ, ನೆನಪಿನಿಂದಲೇ ಪಾಪ ಭಸ್ಮ ಆಗುತ್ತಲ್ಲ. ನಾಲೆಜ್ तो बहुत सहज है, आप जो जितना पुरुषार्थ करे. ಜ್ಞಾನ ಅಂತೂ ಬಹಳ ಸಹಜ, ಈಗ ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೋ. ಶ್ರೀಮತ್ತು ಮಿಲ್ತಿ रहती, ಅವಿನಾಶಿ ಸರ್ಜನ್ से हर बात में मत लेनी पड़े. ಶ್ರೀಮತ ಅಂತೂ ಸಿಗ್ತಾ ಇರುತ್ತೆ. ಅವಿನಾಶಿ ಸರ್ಜನ್ ಇಂದ ಪ್ರತಿಯೊಂದು ಮಾತಿನ ಮತವನ್ನ ಪಡಿತಾ ಇರಬೇಕು. अच्छा, मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, जितना टाइम मिले उतना टाइम ये रूहानी धंधा करना. ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯ ಈ ಆತ್ಮಿಕ ವ್ಯಾಪಾರವನ್ನ ಮಾಡಿ. रूहानी धंधे के संस्कार डालने हैं, पतितों को पावन बनाने की सर्विस कर. ಆತ್ಮಿಕ ವ್ಯಾಪಾರದ ಸಂಸ್ಕಾರವನ್ನ ಹಾಕಬೇಕು, ಪತಿತರಿಂದ ಪಾವನ ಮಾಡುವ ಸೇವೆಯನ್ನ ಮಾಡಬೇಕಾಗಿದೆ. ಎರಡನೇದು, अंतर्मुखी बन बाबा को याद करना, मुख से ये शब्द नहीं निकाल. ಅಂತರ್ಮುಖಿಯಾಗಿ ತಂದೆಯನ್ನ ನೆನಪು ಮಾಡಿ, ಬಾಯಿಂದ ಏ ಅನ್ನುವ ಶಬ್ದವನ್ನ ಹೊರತರಬೇಡಿ. ಜೈಸೆ ಬಾಪ್ ಕೋ ಅಹಂಕಾರ ನಹಿ ಐಸಿ ನಿರಂಕಾರಿ ಬನ್ನ. ಯಾವ ರೀತಿ ತಂದೆಗೆ ಅಹಂಕಾರ ಇಲ್ಲ ಆ ರೀತಿ ನಿರಂಕಾರಿ ಆಗಬೇಕಾಗಿದೆ. वरदान, मनसा संकल्प वृत्ति द्वारा श्रेष्ठ वाइब्रेशन की खुशबू फैलाने वाले शिव शक्ति कंबाइंड भव. मनसा संकल्प ಅಥವಾ ವೃತ್ತಿಯ ಮುಖಾಂತರ ಶ್ರೇಷ್ಠ ವೈಬ್ರೇಷನ್ ಅನ್ನ ಹರಡಿಸುವಂತವರು ಶಿವಶಕ್ತಿ कंबाइंड भव. जैसे आजकल स्थूल खुशबू के साधनों से गुलाब, चंदन व भिन्न भिन्न प्रकार की खुशबू फैलाते हैं. ಯಾವ ರೀತಿ ಈ ನಡುವೆ ಸ್ಥೂಲವಾದಂತಹ ಸುಗಂಧ ಭರಿತವಾದ ವಸ್ತುಗಳಿಂದ ಗುಲಾಬಿ, ಚಂದನದ ಭಿನ್ನ ಭಿನ್ನ ಪ್ರಕಾರದ ಸುವಾಸನೆಯನ್ನ ಹರಡಿಸ್ತಾರೆ. ऐसे आप शिव शक्ति कंबाइंड बन मनसा संकल्प व वृत्ति द्वारा सुख शांति प्रेम आनंद की खुशबू फैलाओ. ಅದೇ ರೀತಿ ತಾವು ಶಿವಶಕ್ತಿ ಕಂಬೈಂಡ್ ಆಗಿ ಮನಸ ಸಂಕಲ್ಪ ವೃತ್ತಿಯಿಂದ ಸುಖ ಶಾಂತಿ ಪ್ರೇಮ ಆನಂದದ ಸುವಾಸನೆಯನ್ನ ಹರಡಿಸಿ. रोज अमृत वेले भिन्न भिन्न श्रेष्ठ वाइब्रेशन के फाउंडेशन के माफिक आत्माओं के ऊपर गुलाब वाशी डाल.
ಪ್ರತಿನಿತ್ಯ ಅಮೃತ ವೇಳೆ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ನಿನ ಫೌಂಡೇಶನ್ ಫೌಂಟೇನ್ ಮುಖಾಂತರ ಆತ್ಮಗಳಿಗೆ ಗುಲಾಬಿ ಜಲವನ್ನ ಹಾಕಿ. सिर्फ संकल्प का ऑटोमेटिक स्विच ऑन करो तो विश्व में जो अशुद्ध वृत्तियों की बदबू है वो समाप्त हो जाए. ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಅನ್ನು ಆನ್ ಮಾಡಿ ವಿಶ್ವದಲ್ಲಿರುವ ಅಶುದ್ಧ ವೃತ್ತಿಯ ದುರ್ಗಂಧ ಸಮಾಪ್ತಿಯಾಗುತ್ತೆ. ಸ್ಲೋಗನ್ ಆಗಿದೆ, सुखदाता द्वारा सुख का भंडारा प्राप्त होना यही उनके प्यार की निशानी है. ಸುಖದಾತನ ಮುಖಾಂತರ ಸುಖದ ಭಂಡಾರವನ್ನ ಪ್ರಾಪ್ತಿ ಮಾಡಿಕೊಳ್ಳೋದು ಇದೇ ಅವರ ಪ್ರೀತಿಯ ಚಿಹ್ನೆಯಾಗಿದೆ. ಅವ್ಯಕ್ತ ಇಶಾರೆ, ಕಂಬೈನ್ಡ್ ರೂಪ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನು. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿ. जितनी शक्तियों की शक्ति है उतनी पांडवों की भी विशाल शक्ति है, इसलिए चतुर्भुज रूप दिखाए. ಎಷ್ಟು ಶಕ್ತಿಗಳ ಶಕ್ತಿ ಇದೆ ಅಷ್ಟೇ ಪಾಂಡವರದು ವಿಶಾಲವಾದ ಶಕ್ತಿಯಾಗಿದೆ. ಅದಕ್ಕಾಗಿ ಚತುರ್ಭುಜದ ರೂಪವನ್ನ ತೋರಿಸಿದರು. शक्ति और पांडव इन दोनों के कंबाइंड रूप से ही विश्व सेवा के कार्य में सफलता प्राप्त होती है. ಶಕ್ತಿಯರು ಮತ್ತೆ ಪಾಂಡವರು ಇಬ್ಬರ ಕಂಬೈನ್ಡ್ ಸ್ವರೂಪದಿಂದ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತೆ. इसलिए सदा एक दो के सहयोगी बनकर रहो, जिम्मेवारी का ताज सदा पड़ा. ಅದಕ್ಕೋಸ್ಕರ ಸದಾ ಒಬ್ಬರು ಇನ್ನೊಬ್ಬರ ಸಹಯೋಗಿಯಾಗಿರಿ. ಜವಾಬ್ದಾರಿಯ ಕಿರೀಟವನ್ನ ಸದಾ ಧಾರಣೆ ಮಾಡಿ